ನಲ್ಲೂ ಕೂಡ ಅವಾರ್ಡ್ಸ್ ರಿವಾರ್ಡ್ಸ್ ಬರ್ತಕ್ಕಂಥದ್ದು. ದೇಶದಲ್ಲಿ ಯಾವುದಾದ್ರು ಅದ್ಭುತವಾಗಿರ್ತಕ್ಕಂಥ ಮೂವಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ 10ನೇ ಮೇಲೆ ಕೂತಿದೆ. ಅತ್ಯುನ್ನತವಾಗಿರ್ತಕ್ಕಂಥ ಅವಾರ್ಡು ದೇಶಕ್ಕೆ ತೆಗೆದಿರ್ತಕ್ಕಂಥ ಮೂವಿಗೆ ಬರುತ್ತೆ. ಯಾಕಂದರೆ ಫಿಫ್ತ್ ಲಾರ್ಡ್ ಇಸ್ ದಿ ಹೌಸ್ ಆಫ್ ಎಂಟರ್ಟೈನ್ಮೆಂಟ್. ಗುರು ಶುಕ್ರನ ಮನೇಲಿ ಕೂತಿದೆ 10ನೇ ಮನೇಲಿ. ಶುಕ್ರ ಇಸ್ ದಿ ಪ್ಲಾನೆಟ್ ಫಾರ್ ಫಿಲಮ್ಸ್ ಆ್ಯಂಡ್ ಮೂವೀಸ್. 10ನೇ ಮನೇಲಿ ಕೂತ್ಕೊಂಡಿದ್ದಾಗ ರಿವಾರ್ಡ್ಸ್ ಆ್ಯಂಡ್ ಅವಾರ್ಡ್ಸ್ ಗ್ಯಾರಂಟಿ ಖಚಿತ. ಗುರುಗ್ರಹ ಬೃಹತ್ ಆಗಿರ್ತಕ್ಕಂಥ ಗ್ರಹ 10ನೇ ಮನೆ ಕೇಂದ್ರದಲ್ಲಿ ಕೂತಿದೆ ಸಿಂಹ ಲಗ್ನದಿಂದ. 100 ಅಲ್ಲ 1000% ಅವಾರ್ಡ್ ಖಚಿತ. ಒಳ್ಳೆಯ ನೇಮ್ ಆ್ಯಂಡ್ ಫೇಮು ಇಂಟರ್ನ್ಯಾಷನಲ್ ಇದರಲ್ಲಿ ಒಂದು ಮೂವಿನ ಇಟ್ ವಿಲ್ ಬಿ ಪ್ರೆಸೆಂಟೆಡ್. ದಿಸ್ ಇಸ್ ದಿ ವಂಡರ್ಫುಲ್ ಮೂವಿ. ಎಂಟೈರ್ ವರ್ಲ್ಡ್ ನೋಡಬೇಕು ಅನ್ನೋ ಒಂದು ವಿಚಾರ ಬರ್ತಕ್ಕಂಥದ್ದು. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಕಾಂತಾರ ಸಿನಿಮಾ ಬಹಳ ಸದ್ದು ಮಾಡ್ತಾ ಇದೆ. ಕಾಂತಾರ ಸಿನಿಮಾ ಬಂದಾಗ ಬಹಳ ಸದ್ದು ಮಾಡ್ತು. ಎಲ್ಲರೂ ಕೂಡ ಈಗ ಸಿನಿಪ್ರಿಯರು ಕಾಂತಾರ 1 ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಕಾಂತಾರ 1 ಸಿನಿಮಾ ಶೂಟಿಂಗ್ ಆರಂಭ ಆದಾಗಿಂದ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇದೆ. ಅನಾಹುತಗಳ ಮೇಲೆ ಅನಾಹುತ ನಡೀತಾ ಇದೆ. 3 ಸಾವಾಯ್ತು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಜಿ? ಅಂದ್ರೆ ನಕ್ಷತ್ರ ನಾಡಿ ಪ್ರಶ್ನಾಶಾಸ್ತ್ರದ ಪ್ರಕಾರ ಇದು ಏನು, ಯಾಕೆ ಹೀಗಾಗ್ತಾ ಇದೆ? ಖಂಡಿತ ನೀವು ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆ ಹೊರರಿ ನಂಬರ್ ಅಂತ ನಾವು ಕರಿತೀವಿ. ಹೊರರಿ ನಂಬರ್ ಅಂದರೆ ನಾವು ಎಂಟೈರ್ ಪ್ಲಾನೆಟರಿ ಇನ್ಫ್ಲೂಯೆನ್ಸ್ನ ನಾವು ಪ್ಲಾನೆಟರಿ ಇಂಟೆಲಿಜೆನ್ಸ್ನ ಕೇಳ್ತೀವಿ. ಯಾಕಂದರೆ ಪ್ಲಾನೆಟ್ಸ್ಗೆ ಅಹೆಡ್ ಥಿಂಕಿಂಗು, ಫ್ಯೂಚರ್ ಥಿಂಕಿಂಗ್ ಬರ್ತಕ್ಕಂಥದ್ದು. ಹೊರರಿ ನಂಬರ್ ಸಿಕ್ಕಾಗ್ದಾಗ ಖಂಡಿತ ಈ ಸ್ಕ್ರೀನ್ ಮೇಲೆ ನೀವು ಹಾಕ್ತೀರಾ. ಆಮೇಲೆ ಖಂಡಿತ ಕಾಂಬಿನೇಷನ್ ನೋಡಿದಾಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ರಾಹು ಕೇತು ಆಕ್ಸೆಸ್ ಅಂತ ನಾವೇನು ಕರಿತೀವಿ ಅದರಲ್ಲಿ ಎಲ್ಲ ಗ್ರಹಗಳು ಸೇರಿಕೊಂಡಿದೆ. ಸೊ ಇದು ನಡೀತಾ ಇರ್ತಕ್ಕಂಥದ್ದು ನಮ್ಮ ಕರಾವಳಿ ಪ್ರದೇಶದಲ್ಲಿ ಅಂತ ಅಂದ್ಕೊಳ್ತೀನಲ್ವ, ಕರಾವಳಿ ಪ್ರದೇಶದಲ್ಲಿ. ಸೊ ಅಲ್ಲಿ ಕರಾವಳಿ ಪ್ರದೇಶದಲ್ಲಿ ಈ ಒಂದು ಸರ್ಪಶಾಂತಿ, ಸರ್ಪದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಾಗಿರುತ್ತೆ. ಮತ್ತು ದೈವ ವಿಚಾರ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಇಲ್ಲಿ ರಾಹು ಕೇತು ಆಕ್ಸೆಸ್ಸಲ್ಲಿ ಬಂದಿರತಕ್ಕಂಥದ್ದು ಲಗ್ನಾಧಿಪತಿ ಆಗಿರ್ತಕ್ಕಂಥ ಮಂಗಳ ಇಲ್ಲಿ ಕೂತಿರ್ತಕ್ಕಂಥ ಸ್ಥಾನ 5ನೇ ಮನೇಲಿ ಇರತಕ್ಕಂಥದ್ದು ಅಂತ ತೋರಿಸಿದಾಗ ಅಲ್ಲಿ ಮೂವಿ ನಡೀತಾ ಇದೆ. ಪ್ಲಸ್ ಮಂಗಳ ಕೇತುವಿನ ಕಾಂಬಿನೇಷನ್ ಏನಾಗುತ್ತೆ, ಅಡಚಣೆ. ಯಾರಿಂದ ಅಡಚಣೆ? 2-3 ಥರ ಇದೆ ಇಲ್ಲಿ ಅಡಚಣೆಗಳು, ಒಂದಲ್ಲ. ಗುರುಜಿ, ಇದರಲ್ಲಿ ದೈವ ಕೂಡ ನುಡಿದಿತ್ತು. ಕಾಂತಾರ 1 ಸಿನಿಮಾದಲ್ಲಿ ಬಹಳಷ್ಟು ಸಮಸ್ಯೆಗಳು ಎದುರಾಗೋದಿದೆ ಅನ್ನೋ. ಖಂಡಿತ ಅದರಲ್ಲೂ ನಾವು ನೋಡ್ತೀವಿ. ಇಲ್ಲಿ ಇಂಡಿಕೇಶನ್ಸ್ ಏನಿರುತ್ತೆ ಅಂತಂದರೆ, ಇಲ್ಲಿ ಲಗ್ನದಲ್ಲಿ ಶುಕ್ರ ಇದೆ. ಲಗ್ನದಲ್ಲಿ ಶುಕ್ರ ಅಂತಂದರೆ ಈ ಮೂವಿ ತುಂಬಾ ಸಕ್ಸಸ್ ಆಗುತ್ತೆ. ಮೊದಲು ಶುಭ ನುಡಿಯೋಣ. ಇದು 100 ಅಲ್ಲ 1000% ಬರೆದಿಟ್ಕೊಳ್ಳಿ. ಇದನ್ನು ಮತ್ತೆ ಟಿ ವಿ ವಿಕ್ರಮ್ ಅವರು ಅದು ಎಷ್ಟು ಡೇಸ್ ಓಡುತ್ತೆ ಅಂತಂದಾಗ ಅದನ್ನು ಅಷ್ಟು ಹಾಕಬೇಕಾಗತ್ತೆ. ಇದು ಗ್ಯಾರಂಟಿ. ಯಾಕಂದರೆ 2ನೇ ಅಧಿಪತಿ ಲಗ್ನದಲ್ಲಿ ಕೂತಾಗ ನಾವು ಮಾತಾಡ್ತಕ್ಕಂಥ ವಿಚಾರದ ಒಂದು ಸ್ಟ್ರೆಂತ್ ತೋರಿಸುತ್ತೆ. 7th ಹೌಸ್ ವೀನಸ್ ಆಲ್ಸೋ ಇಸ್ ಸಿಟ್ಟಿಂಗ್. ಸೊ ಪ್ರೊಡ್ಯೂಸರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಜಾಕ್ಪಾಟೆ. ಸದ್ಯದ ಪರಿಸ್ಥಿತಿಲಿ ಆಗಸ್ಟ್ವರೆಗೂ ಕೂಡ ನಾನು ಆ ಟೈಮ್ನು ಬರೆದು ಇಟ್ಟಿದ್ದೀನಿ. ನೀವು ಆ ಒಂದು ಕಾಂಬಿನೇಷನ್ ನೋಡಿದಾಗ ಆಗಸ್ಟ್ವರೆಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರತಕ್ಕಂಥದ್ದು. ದೈವ ಪ್ರಶ್ನೆ ಅಂತಂದಾಗ ನಾವು ಚಂದ್ರನ ನೋಡ್ತೀವಿ. ಮೂನ್ ಇಸ್ ದಿ ಕಾರಕ ಫಾರ್ ದೈವ. ಯಾಕಂದರೆ ಇಲ್ಲಿ 12ನೇ ಕಸ್ಪ್ ಅಂತ ನೋಡಿದಾಗ ಅಲ್ಲಿ ಚಂದ್ರ ಬಂದಿರತಕ್ಕಂಥದ್ದು. ಆ ಚಂದ್ರನ ಒಂದು ಕಾಂಬಿನೇಷನ್ ನಾವು ನೋಡಿದಾಗ 12ನೇ ಮನೆ ಚಂದ್ರನ ಕಾಂಬಿನೇಷನ್ 2ನೇ ಮನೆ ಪ್ಲಸ್ 5ನೇ ಮನೆ. 5ನೇ ಮನೆ ಪೂರ್ವ ಪುಣ್ಯ ಅಂತ ಕರಿತೀವಿ. 2ನೇ ಮನೆ ವಿಚಾರ ಹಣಕಾಸು ವಿಚಾರ ಅಂತ ತೋರಿಸ್ತೀವಿ. ಇಲ್ಲಿ 2ನೇ ಮನೆ ನಮಗೆ ಮಾರಕ ಸ್ಥಾನ ಅಂತಲೂ ಕರಿತೀವಿ. ಜ್ಯೋತಿಷ್ಯ ತಿಳಿದವ್ರಿಗೆ ಇದು ಅರ್ಥ ಆಗುತ್ತೆ ನಾನು ಹೇಳ್ತಕ್ಕಂಥದ್ದು. 12ನೇ ವಿಚಾರ ದೈವದ ವಿಚಾರ ಬಂದಾಗ ಈ ಕಾಂತಾರ ಅನ್ನೋ ಒಂದು ಮೂವಿ 5ನೇ ಮನೆ ಬಂದಾಗ ಅಲ್ಲಿ ಮಾರಕ ಸ್ಥಾನದಲ್ಲಿ ಕೂತಿರೋದ್ರಿಂದ ಈ ಮಾರಕ ಸ್ಥಾನ ಆಗಿರ್ತಕ್ಕಂಥದ್ದು ಇನ್ನೂ ಒಂದಷ್ಟು ಸಮಸ್ಯೆಗಳು ಆಗಸ್ಟ್ವರೆಗೂ ಆಗೋದೇ. ಆದರೆ ಇದು ಕಂಪ್ಲೀಟ್ ಆಗುತ್ತಾ ಅನ್ನೋದು ಒಂದು ಪ್ರಾಜೆಕ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ಕಂಪ್ಲೀಟ್ ಆಗುತ್ತಾ ಅಂತ ಒಂದು ಪ್ರಾಜೆಕ್ಟ್ ನಾವು ನೋಡಿದಾಗ ಖಂಡಿತ ಸ್ವಲ್ಪ ಡಿಲೇಡ್ ಆಗಿ ಸ್ವಲ್ಪ ಶಾಸ್ತ್ರ ಪೂಜೆ ಎಲ್ಲ ಮಾಡ್ತಾರೆ. ಮತ್ತೆ ಹೋಗಿ ಪ್ರಶ್ನೆ ಕೇಳ್ತಾರೆ, ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳು ಮಾಡ್ಕೊಳ್ತಾರೆ, ಮತ್ತೆ ರೀಲಾಂಚ್ ಆಗುತ್ತೆ. ಆಗಸ್ಟ್ ಆದಮೇಲೆ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಪರಿಪೂರ್ಣ ಆಗುತ್ತೆ. ಆಗಸ್ಟ್ವರೆಗೂ ಕಾಯಬೇಕು. ಈ 2025 ಒಳಗೆ ಎಲ್ಲ ಆಗಸ್ಟ್ ಖಂಡಿತ. ಯಾಕಂದ್ರೆ ಇವಾಗ ನಾವಿನ್ನು ಜೂನಲ್ಲಿ ಮಾತಾಡ್ತಾ ಇದೀವಿ. ಜುಲೈ ಮತ್ತೆ ಆಗಸ್ಟ್ 2 ತಿಂಗಳು ವೆಯ್ಟ್ ಮಾಡಿದ್ರೆ ಆಮೇಲೆ ಈ ನ್ಯೂಸು ಹಾಗೆ ಇದಾಗಿ ಲಾಂಚ್ ನ್ಯೂಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅದು ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ 11ನೇ ಮನೆ ರಾಹು ಇದು ಬರೀ ಭಾರತದಲ್ಲ, ಇದೇ ಮೂವಿ 11ನೇ ಮನೆ ರಾಹು ಬಂದಾಗ ಪ್ರಶ್ನಾಶಾಸ್ತ್ರದಲ್ಲಿ ಔಟ್ಸೈಡ್ ಇಂಡಿಯಾ ಹೋಗುತ್ತೆ, ಬರೆದಿಟ್ಕೊಳ್ಳಿ. ರಾಹು ಈಸ್
ಬೌಂಡ್ರಿಲೆಸ್. ರಾಹು ಈಸ್ ಗೋಯಿಂಗ್ ಟು ಅದರ್ ಅನ್ಆರ್ಥೋಡಾಕ್ಸ್ ಕಂಟ್ರಿ ಅಂತ ಹೇಳ್ತೀವಿ. ಆರ್ಥೋಡಾಕ್ಸ್ ಕಂಟ್ರಿ ಅದು ಸಿನಿಮಾ ಗೋಯಿಂಗ್ ಟು ಅನ್ಆರ್ಥೋಡಾಕ್ಸ್ ಕಂಟ್ರಿ ಅಂದರೆ ಜಪಾನ್ಗೆ ಹೋಗ್ಬೋದು, ಚೈನಾಗೆ ಹೋಗ್ಬೋದು, ಮಲೇಷ್ಯಾಗೆ ಹೋಗ್ಬೋದು, ಆಸ್ಟ್ರೇಲಿಯಾ, ಅಲ್ಲೆಲ್ಲ ಲಾಂಚ್ ಮಾಡ್ತಾರೆ. ಆಲ್ರೆಡಿ ಇದರಲ್ಲಿರ್ತಕ್ಕಂಥ ಡೈರೆಕ್ಟ್ರು, ಯಾಕಂದರೆ ನಾವು ಡೈರೆಕ್ಟ್ರು 10ನೇ ಮನೆ ನೋಡ್ತೀವಿ, 10ನೇ ಮನೆ ಡೈರೆಕ್ಟ್ರು 12ನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು ಅಂದರೆ ಆಲ್ರೆಡಿ ಅವ್ರ ತಲೆಯಲ್ಲಿ ಇದು ವಿದೇಶಕ್ಕೆ ಹೋಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಇರುತ್ತೆ. ಇನ್ನೊಂದು ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಹಾಡು ಮತ್ತೊಂದು ಸಕ್ಸಸ್ ಆಗುತ್ತೆ. ವರಾಹ ರೂಪ ಅಂತ ಒಂದು ಯಾವುದೋ ಒಂದು ಸಕ್ಸಸ್ ಆಯ್ತಲ್ಲ, ಮತ್ತೊಂದು ಸಕ್ಸಸ್ ಆಗುತ್ತೆ. ಇಟ್ ವಿಲ್ ಬಿ, ಯಾಕಂದರೆ ರಿಮಾರ್ಕಬಲ್ ಆಗಿ ನಾವು 2ನೇ ಮನೆ ತೋರಿಸ್ತೀವಿ, ಸ್ಪೀಚ್ ತೋರಿಸುತ್ತೆ. ಶುಕ್ರ ಇರ್ತಕ್ಕಂಥದ್ದು ಲಗ್ನಕ್ಕೆ ಬಂದು ಕೂತ್ಕೊಂಡಾಗ ದೇರ್ ವಿಲ್ ಬಿ ಒನ್ ಮೋರ್ ಸೆನ್ಸೇಷನಲ್ ಮ್ಯೂಸಿಕ್ ವಿಚ್ ಈಸ್ ಗೋಯಿಂಗ್ ಟು ಹಿಟ್ ರಾಕ್ ಇಂಡಿಯಾ. ಗ್ಯಾರಂಟಿ ರಾಕ್ ಆಗುತ್ತೆ, ಯಾಕಂದರೆ ಶುಕ್ರ ಲಗ್ನದಲ್ಲಿ ಕೂತಿರೋದ್ರಿಂದ ಡೆಫಿನೆಟ್ಲಿ ಆಗುತ್ತೆ. ಅದಾದ ನಂತರ ಇದರಲ್ಲಿ ಸ್ವಲ್ಪ ಆ ಮೂವಿಲಿ ತೆಗ್ದಿರೋದು ಇದು ಭಾಳ ಇಂಪಾರ್ಟೆಂಟು, ಇದನ್ನು ನೋಟ್ ಮಾಡ್ಕೋಬೇಕು. ಸ್ವಲ್ಪ ಅದರಲ್ಲಿ ತೆಗ್ದಿರ್ತಕ್ಕಂಥ ಕೆಲವು ಸೀನ್ಸ್ ಆಗಲಿ ಅದಾಗಲಿ ಸ್ವಲ್ಪ ಗೊಂದಲಕ್ಕೆ ಬರುತ್ತೆ. ಕೆಲವು ಸೀನ್ಗಳು ಅವ್ರಿಗೆ ಕೆಲವು ಸಂಘ ಸಂಸ್ಥೆ ಇರ್ಬೋದು ಅಥವಾ ಗೌರ್ಮೆಂಟ್ ಇರ್ಬೋದು ಮತ್ತು ಯಾವುದಾದ್ರೂ ಒಂದು, ಯಾಕಂದರೆ ಅಲ್ಲಿ 5ನೇ ಮನೇಲಿ ಮಂಗಳ ಕೇತು ಕಟಿಂಗ್ ಕಾರಕ ಕೇತು. ಇದು ಬೇಡ ಕಟ್ ಮಾಡಿ, ನಮ್ಮ ವಿರುದ್ಧ ಇದೆ, ಇದು ಬೇಡ ಕಟ್ ಮಾಡಿ ಅಂತ ಸೆನ್ಸಾರ್ಗೆ ಹೋಗ್ಬೋದು ಅಥವಾ ಜನಗಳು ಗಲಾಟೆ ಮಾಡಿ ಅದನ್ನು ತೆಗ್ಸೋವಂಥದ್ದು ಏನಾದ್ರು ಒಂದು ಅಪಪ್ರಚಾರ ಬಂದು ಮುಂದುವರಿಯುತ್ತೆ. ಅದರಿಂದ ಸಮಸ್ಯೆ ಆಗಲ್ಲ, ಹಾಗಾದ್ರೆ ಸಮಸ್ಯೆ ಹೆಚ್ಚಾಗಲ್ಲ. ಯಾಕಂದ್ರೆ ಲಗ್ನಾಧಿಪತಿ ಕೂತ ಮೇಲೆ ಸಮಸ್ಯೆ ತೋರಿಸುತ್ತೆ, ಅದು ಹೆಚ್ಚಿಲ್ಲ, ಓಕೆ ಅದು ಸರಿ. ಹಿಂದೆ ಯಾವುದೋ ಒಂದು ಮೂವಿ ಬಂದಾಗ ಇದು ತೆಗಿಬೇಕಾಗತ್ತೆ, ಇದರ ವಿರೋಧ ಇದೆ, ಇದರ ಪರ ಇದೆ ಅಂತ ಬಂದಿರತಕ್ಕಂಥ ತೋರಿಸುತ್ತಲ್ಲ, ಇದು ಖಂಡಿತ ಈ ಪಾಯಿಂಟು ಕೂಡ ಪ್ರಶ್ನಾಶಾಸ್ತ್ರದಲ್ಲಿ ಕ್ಲಿಯರ್ ಆಗಿ ಬಂದಿದೆ. ಆದರೂ ಕೂಡ ಆಗಸ್ಟ್ವರೆಗೂ ಡೇಂಜರ್ ಇದೆ. ಇನ್ನೂ ಒಂದು 2-3 ಸಮಸ್ಯೆಗಳಾಗ್ತಕ್ಕಂಥದ್ದು. ಇವರು ನಿಲ್ಲಿಸಿ ಮಾಡಿದ್ರೆ ಒಳ್ಳೆಯದು. ಒಂದು 2 ತಿಂಗಳು ಬ್ರೇಕ್ ಅಂತ ಹೇಳ್ತೀವಲ್ಲ, ಬ್ರೇಕ್ ತೊಗೊಂಡು, ದೈವ ಇಂಪಾರ್ಟೆಂಟು ನಮಗೆ, ನಮ್ಮ ಗ್ರಹಚಾರಗಳು ಭಾಳ ಇಂಪಾರ್ಟೆಂಟು. ಒಂದು ರೀಚೆಕ್ ಮಾಡಿಕೊಂಡು ಮತ್ತೆ ಮಾಡಿರ್ತಕ್ಕಂಥ ಲೋಪದೋಷಗಳನ್ನು ಸರಿದೂಗಿಸಿ ಮತ್ತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ರೀಸ್ಕೆಡ್ಯೂಲ್ ಅಂತ ನಾವೇನು ಹೇಳ್ತೀವಿ ಮಾಡಿದ್ರೆ ಇಲ್ಲಿ ಇದು ಪಾರಾಗುತ್ತೆ. ಇದ್ರದ್ದೇನು ತೊಂದರೆ ಇಲ್ಲ. ಪೋಸ್ಟ್ ಲಾಂಚ್ ಮೂವಿ ಇನಿಷಿಯಲ್ ಡೇಸಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ಬಂದಿರತಕ್ಕಂಥ ಒಂದು ಕಾಂಟೆಂಟ್ ಏನಿರುತ್ತೋ ಆ ಕಾಂಟೆಂಟಲ್ಲಿ ಸ್ವಲ್ಪ ಡಿರೈವೇಟಿವು ಏನಾರು ಒಂದು ಸಮಸ್ಯೆ, ಇದೇ ಸಮಸ್ಯೆ ಮುಂಚೆನೂ ಒಂದು ಆಗಿತ್ತು, ಅದು ರಿಪೀಟ್ ಆಗುತ್ತೆ. ಇದೇ ಹಾಡಿಗೆ ಒಬ್ಬರು ಕೇರಳದವ್ರು ಯಾರೋ ಒಬ್ಬರು ಕೇಸ್ ಹಾಕಿದ್ರು, ಈ ಹಾಡು ನಮ್ಮದು ರಿಪೀಟ್ ಅಂತ. ಕೋರ್ಟ್ ಅವರು ಅದನ್ನು ರಿಜೆಕ್ಟ್ ಮಾಡಿದ್ರು. ಒಂದಷ್ಟು ಸಂಗೀತಕಾರನೆಲ್ಲ ಕರೆದ್ರು, ಇದು ರಾಗ ಸೇಮ ಅವ್ರು ಕಾಪಿ ಮಾಡೋದು ಅಂತಂದಾಗ ಒರಿಜಿನಲ್ ಕಂಪೋಸರ್ಸ್ ಯಾರಿರ್ತಾರೆ ಅವರೆಲ್ಲ ಬಂದು ನೋಡಿದಾಗ ಇಲ್ಲ, ಇದ್ರದ್ದು ಸೇಮ್ ನಮ್ಮ ಕಿವಿಗೆ ಸೇಮ್ ಬೀಳ್ಬೋದು, ರಾಗ ಆಲಾಪನೆಯಲ್ಲಿ ಬದಲಾವಣೆ ಇದೆ ಅಂತ ಹೇಳಿ ಈ ಒಂದು ಸಾಂಗು ಕಾಪಿಡ್ ಅಲ್ಲ ಅಂತ ಹೇಳಿ ಒಬ್ಬರು ಯಾವುದೋ ಒಂದು ಆಡಿಯೋ ಕಂಪನಿಯವರು ಹಾಕಿರ್ತಕ್ಕಂಥ ಒಂದು ಕೇಸ್. ಅದು ನಿಮ್ಗೆ ಸಿಗುತ್ತೆ, ಗೂಗಲ್ ಮಾಡಿದ್ರೆ ಸಿಗುತ್ತೆ, ಅದು ಮಾಡಿದಾಗ ಅದು ಬರುತ್ತೆ. ಅದೇ ರೀತಿ ಇದು ಬೇರೆ ಥರ ಸ್ವಲ್ಪ ಆ ರೀತಿ ಬರಲ್ಲ, ಇದು ಸ್ವಲ್ಪ ವಿಭಿನ್ನವಾಗಿ ಬರುತ್ತೆ. ಆದರೂ ಕೂಡ ಸ್ವಲ್ಪ ಏನೋ ಹೇಳ್ತಾರಲ್ಲ, ನಮಗೆ ಎಲ್ಲನೂ ಸ್ಮೂತಾಗಿ ಹೋಗ್ಬಾರ್ದು, ಒಂದು ಸ್ವಲ್ಪ ಆದರೆ ಏನೋ ಸಮಸ್ಯೆ ಆಗಬೇಕು ಅಂತ ಬರುತ್ತಲ್ಲ, ಅದಾಗುತ್ತೆ. ಬಟ್ ವರ್ಲ್ಡ್ ವೈಡ್ ಹಿಟ್ ಗ್ಯಾರಂಟಿ ಆಗುತ್ತೆ. ಇದು ರಾಹುವಿನ ಒಂದು ಕಾಂಬಿನೇಷನಲ್ಲಿ ಬರ್ತಾ ಇದೆ, ಚಂದ್ರನ ದಶದಲ್ಲಿ ಕಾಂಬಿನೇಷನ್ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿ ಸಕ್ಸಸ್ ಅಂತೂ ಗ್ಯಾರಂಟಿ ಇದೆ. 2025 ಆಗಸ್ಟ್ ಒಳಗಡೆ ಇದು ನೇಮ್ ಆ್ಯಂಡ್ ಫೇಮ್ ಮಾಡುತ್ತೆ. ಅಷ್ಟೊಳಗಡೆ 2025 ಆಗಸ್ಟ್ ಒಳಗಡೆ. ಅದಾದಮೇಲೆ ಜಾಸ್ತಿ ಆಗುತ್ತೆ. 26 ಇದು ರೀಸ್ಕೆಡ್ಯೂಲ್ ಆಗ್ತಾನೇ ಇರುತ್ತೆ. 26 ಇದಕ್ಕೆ ಅವಾರ್ಡ್ ಬರೋ ಚಾನ್ಸಸ್ಸು ಇದೆ. ಯಾಕೆಂದರೆ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸು ವರ್ಲ್ಡ್ ವೈಡ್ ಸಿಗ್ತಕ್ಕಂಥದ್ದು 10ನೇ ಮನೆ ಯಾವಾಗ ಮೀನರಾಶಿಲಿ ಕೂತಿದೆ ಶನಿ ಪ್ರಶ್ನಾಶಾಸ್ತ್ರದಲ್ಲಿ, ಸ್ಯಾಟರ್ನ್ ಗಿವ್ಸ್ ಅವಾರ್ಡ್ ಬಟ್ ಡಿಲೇಡ್ ಅವಾರ್ಡ್. ಸ್ವಲ್ಪ ನಿಧಾನಕ್ಕಾಗಿ ಯಾವಾಗಲೂ ಇವಾಗ ಬರಬೇಕಾಗಿರೋದು ಇನ್ನು ಯಾವಾಗಲೂ ಬರ್ತಕ್ಕಂಥದ್ದು ಅದು ತೋರಿಸುತ್ತೆ. ಆದರೂ ಕೂಡ ಸ್ವಲ್ಪ ಆಗಸ್ಟ್ವರೆಗೂ ಡೇಂಜರ್ ಇದೆ. ಇದರಿಂದ ಅವರ ಕುಟುಂಬಕ್ಕೆ ಏನಾದ್ರು ಸಮಸ್ಯೆ ಅನ್ನುವಂಥದ್ದು ಏನಾದರೂ ಯಾಕೆ ಬೇಕಾದ್ರೂ ಆಗ್ಬೋದು. ಯಾಕೆಂದರೆ ಅವರ ವೈಯಕ್ತಿಕ ಜಾತಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಅವರವ್ರ ಜಾತಕದ ಮೇಲೆ ಹೋಗುತ್ತೆ. ಯಾರ್ದು ದೈವತ್ವವಾಗಿ ಸಮಸ್ಯೆ ಪ್ಲಸ್ ಅವರ ಹಾರೋಸ್ಕೋಪು ಎರಡೂ ಮಿಲನ ಆಗುತ್ತೆ. ಅದು ವೀಕ್ ವರ್ಸಸ್ ವೀಕ್ ಅದೇನಾಗ್ಬಿಡುತ್ತೆ, ತುಂಬ ವರ್ಸ್ಟ್ ಆಗಿಬಿಡುತ್ತೆ. ಸ್ವಲ್ಪ ಸ್ಟ್ರಾಂಗು ದೈವಿಕವಾಗಿ ಬಲವಾಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಏಟು. ಈಗ ಎಷ್ಟೋ ಜನ ಕೆಲವು ತೀರೋದ್ರು ಅಂತ ನಾನು ಕೇಳಿದ್ದೀನಿ, ಕೆಲವರಿಗೆ ಸಮಸ್ಯೆ ಆಗಿದೆ ಅಂತಲೂ ಬರ್ತಾ ಇದೆ ಅಲ್ಲಿ. ಅದೇನೋ ತುಂಬ ಜನ ದೋಣಿ ಮಗುಚ್ಕೋತು ಈಜು ಬಂದರು ನೋಡಿ, ಅವ್ರದ್ದೆಲ್ಲ ಕಾಪಾಡ್ಕೊಂಡು ಬಂದರು. ಸೊ ಈ ರೀತಿ ಅವಘಡಗಳು ಖಂಡಿತ ಆಗಸ್ಟ್ ಹೋಗಿರುತ್ತೆ. ಆಗಸ್ಟ್ ಆದಮೇಲೆ ನಥಿಂಗ್ ಟು ವರಿ.
ಹಾಗಾದ್ರೆ ಈ ಸಿನಿಮಾದಲ್ಲಿ ಏನು ಸಮಸ್ಯೆ ಇಲ್ಲ, ಯಾಕಂದ್ರೆ ಸಮಸ್ಯೆ ಬಂತು ಅಂತ ಅಂದಾಗ ಜನರು ತಮ್ಮ ತಮ್ಮ ಆಯಾಮದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಇದು ಬೇಡಾಗಿತ್ತು, ಚಾಪ್ಟರ್ 1 ನಿಲ್ಲಿಸ್ಬಿಡ್ಲಿ ಹಾಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಆ ಸಿನಿಮಾ ಮಾಡ್ತಾ ಇರುವಂತದ್ದು ಸರಿಯಾದ ರೀತಿ ಇದೆಯಾ ಅನ್ನುವಂಥದ್ದು. ನೋಡಿ, ಕಾಂತಾರ 1 ಮಾಡಿದಾಗ ಯಾವುದು ಸಮಸ್ಯೆ ಇರಲಿಲ್ಲ, ಅದು ಹಾಡು ಬಂದಾಗ ಸಮಸ್ಯೆ ಆಯಿತು. ಈಗ ಮಾಡಿರ್ತಕ್ಕಂಥ ಅವರು ಒಂದು ಒಳ್ಳೆಯ ಉದ್ದೇಶದಿಂದನೇ ಎಲ್ಲರೂ ಮಾಡೋದು. ಸಮಸ್ಯೆ ಆದಾಗ ಪರ ವಿರೋಧ ಹುಲುಮಾನವರಿಗೆ ಬರೋದು ಖಚಿತ. ಆದರೆ ದೈವ ರೀತಿಯಿಂದ ಬಂದಿರತಕ್ಕಂಥದ್ದು ಅಂತಂದಾಗ ನಾವು ಅದನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡಿ ನಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಅದಕ್ಕೆ ಏನು ಬೇಕೋ ಅದಕ್ಕೆ ಶಾಂತಿ ಮತ್ತು ಅದಕ್ಕೆ ಏನು ಬೇಕೋ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಮುಂದೆ ಹೋಗ್ತಕ್ಕಂಥ ವಿಚಾರದಲ್ಲಿ ಸಕ್ಸಸ್ ಕಾಣಿಸ್ತಾ ಇದೆ. ಸ್ಮಾಲ್ ಬ್ರೇಕ್, ಅದಕ್ಕೇನು ಬೇಕೋ ರೆಮಿಡೀಸು, ಆಗಸ್ಟ್ ಆದಮೇಲೆ ಸಕ್ಸಸ್. ಎಸ್, ಗುರೂಜಿ ಹೇಳ್ತಾ ಇದ್ದಾರೆ ಕಾಂತಾರ ಸಿನಿಮಾ ಹ್ಯೂಜ್ ಸಕ್ಸಸ್ ಅನ್ನ ಕಾಣುತ್ತೆ ಅಂತ. ನೋಡೋಣ. ನಾವು ರಿಷಬ್ ಶೆಟ್ಟಿ ಅವರಿಗೆ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ, ಗುರೂಜಿ ನಿಮ್ಮ ವಿಶ್ಲೇಷಣೆಗೆ ಧನ್ಯವಾದಗಳು.